ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ನಮ್ಮ A to Z ಹೆಲ್ದಿ ರೆಸಿಪೀಸ್ ಚಾಲೆಂಜ್ನ ಲೆಟರ್ ಬಂದು ಎಂ. ಸೊ ನಾನು ಎಮ್ಗೆ ಮ್ಯಾಂಗೋ ಸ್ಟಫ್ಡ್ ಕುಲ್ಫಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಸಾಕಷ್ಟು ಮ್ಯಾಂಗೋ ನಮಗೆ ಸಿಗ್ತಾ ಇದೆ. ಸೊ ಮ್ಯಾಂಗೋ ಅಲ್ಲಿ ಅದೇ ಮಿಲ್ಕ್ ಶೇಕ್ ಹಾಗೆ ಅದೇ ಕೆಲವೊಂದು ರಿಪೀಟೆಡ್ ರೆಸಿಪೀಸ್ನ ಟ್ರೈ ಮಾಡೋ ಬದಲು ಈ ಥರ ಒಂದು ಡಿಫ್ರೆಂಟ್ ಆಗಿರೋ ರೆಸಿಪಿನ ಅದು ಹೆಲ್ದಿಯಾಗಿ ಟ್ರೈ ಮಾಡೋಣ ಅಂತ ನಾನು ಇವತ್ತು ಅಂದ್ಕೊಂಡಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು. ಸೊ ಈ ಸಮ್ಮರ್ಗೆ ಫಸ್ಟ್ ಆಫ್ ಆಲ್ ಎಲ್ಲರೂ ತುಂಬ ಐಸ್ ಕ್ರೀಮ್ಸ್ ಆಗಲಿ ಅಥವಾ ತುಂಬ ಕೋಲ್ಡ್ ಆಗಿರುವಂಥ ಐಟಮ್ಸ್ನ ತಿನ್ನೋಕ್ಕೆ ಹಾಗೆ ಕುಡಿಯೋಕ್ಕೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಇವತ್ತು ಮ್ಯಾಂಗೋ ಸ್ಟಫ್ಡ್ ಕುಲ್ಫಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಗೆ ಮ್ಯಾಂಗೋ ಎಲ್ಲದನ್ನು ಹಾಕಿ ತುಂಬಾ ಹೆಲ್ದಿಯಾಗಿ ಮಾಡ್ಕೋತಾ ಇದ್ದೀವಿ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಒಂದು 4 ಮಾವಿನ ಹಣ್ಣನ್ನು ತಗೋತಾ ಇದ್ದೀನಿ. ಈ ಥರ ನೀರಲ್ಲಿ ಫಸ್ಟ್ ನೀಟಾಗಿ ವಾಶ್ ಮಾಡ್ಕೋತೀನಿ, ಯಾಕಂದರೆ ನಾವು ಮ್ಯಾಂಗೋಲ್ಲೇ ಈ ಕುಲ್ಫಿನ ಸ್ಟಫ್ ಮಾಡೋದ್ರಿಂದ ಮ್ಯಾಂಗೋ ನೀಟಾಗಿ ಈ ಥರ ವಾಶ್ ಮಾಡ್ಕೋಬೇಕಾಗತ್ತೆ. ಈ ಮ್ಯಾಂಗೋ ಸ್ಟಫ್ ಕುಲ್ಫಿ ಮಾಡೋದಕ್ಕೆ ಮ್ಯಾಂಗೋ ಒಳಗಿರೋ ಪಲ್ಪ್ ಎಲ್ಲ ತೆಗಿಬೇಕಾಗುತ್ತೆ. ಈ ರೀತಿ ಫಸ್ಟ್ ನಾನು ಮೇಲ್ಗಡೆ ಇರುವಂಥ ಟಾಪ್ ಲೇಯರ್ನ ಈ ಥರ ಕಟ್ ಮಾಡಿಕೊಂಡು ಒಂದು ಸ್ಪೂನ್ನ ಬಳಸ್ಕೊಂಡು ಈ ಥರ ಮಾವಿನ ಹಣ್ಣೊಳಗಡೆ ಒಳಗಿರೋ ಪಲ್ಪ್ನೆಲ್ಲ ಈ ರೀತಿಯಾಗಿ ಹೊರಗೆ ತೆಗಿತಾ ಇದ್ದೀನಿ. ಈ ರೀತಿ ಮ್ಯಾಂಗೋ ಪಲ್ಪ್ನೆಲ್ಲ ಹೊರಗೆ ತೆಗೆದ್ಮೇಲೆ ಈ ಮ್ಯಾಂಗೋ ಪೀಲ್ನ ನೀವು ಒಂದು 1-2 hours ಫ್ರೀಸ್ ಮಾಡ್ಕೊಳ್ಳಿ. ಸೊ ದಟ್ ಆ ಪೀಲೆಲ್ಲ ಸ್ಟಿಫ್ ಆಗಿರುತ್ತೆ, ಹಾಗೆ ಕುಲ್ಫಿನ ಆ್ಯಡ್ ಮಾಡುವಾಗ ಈಸಿ ಆಗುತ್ತೆ. ಹುಷಾರಾಗಿ ಈ ಪಲ್ಪ್ನ ಹೊರಗೆ ತಗೊಳ್ಳಿ, ಯಾಕಂದರೆ ಇದು ಮಾವಿನ ಹಣ್ಣಾಗಿರೋದ್ರಿಂದ ತುಂಬಾ ಸಾಫ್ಟ್ ಆಗಿರುತ್ತೆ. ಸೊ 2 ಮಾವಿನ ಹಣ್ಣನ್ನ ಬಳಸ್ಕೊಂಡು ನಾನು ಸೇಮ್ ಇದೇ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇದ್ದೀನಿ. ನಮ್ಮ ಮ್ಯಾಂಗೋ ಪೀಲೆಲ್ಲ ಫ್ರೀಸ್ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಒಂದು ಬಟ್ಲಿಗೆ 1/4 ಕಪ್ ಆಗೋಷ್ಟು ಓಟ್ಸ್ನ ತೊಗೋತಾ ಇದ್ದೀನಿ. ಹಾಗೆ ಒಂದು 1/4 ಕಪ್ ಆಗೋಷ್ಟು ಮಖಾನನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ತೊಗೊಂಡಿರುವಂಥ ಮಾವಿನ ಹಣ್ಣು ಸ್ವೀಟ್ ಆಗಿರೋದ್ರಿಂದ ನಾನಿಲ್ಲಿ 1/4 ಕಪ್ ಆಗೋಷ್ಟು ಸೀಡ್ಲೆಸ್ ಡೇಟ್ಸ್ನ ಬಳಸ್ತಾ ಇದ್ದೀನಿ. ನಿಮ್ಮ ಮಾವಿನ ಹಣ್ಣು ಏನಾದರೂ ಇನ್ನೂ ಸ್ವೀಟ್ ಇದೆ ಅನ್ನೋದಾದರೆ ನೀವು ಇನ್ನೂ ಕಮ್ಮಿ ಕೂಡ ಬಳಸ್ಬೋದು, ಅಥವಾ ಇನ್ನೂ ಸ್ವೀಟ್ ಬೇಕಾದರೂ ಇನ್ನೊಂದು ಸ್ವಲ್ಪ ಡೇಟ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಇದನ್ನು ನೀವು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಬೇಕಾದರೂ ನೆನೆ ಇಟ್ಕೋಬೋದು, ಅಥವಾ ನಾನಿಲ್ಲಿ ಹಾಲನ್ನು ಬಳಸ್ತಾ ಇದ್ದೀನಿ. ಈ ಥರ ಹಾಲಲ್ಲಿ ಕೂಡ ನೀವು ಇದನ್ನು ಒಂದು ಅರ್ಧ ಗಂಟೆ 3/4 ಗಂಟೆ ನೆನೆ ಇಟ್ಕೋಬೋದು. ಹಾಗೆಯೇ ಇದ್ರ ಜೊತೆ ನಾನು ನೆನೆ ಇಟ್ಕೊಂಡಿದ್ದಂಥ ಬಾದಾಮಿ ಹಾಗೆಯೇ ಗೋಡಂಬಿನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಓವರ್ ನೈಟ್ ಕೂಡ ನೀವು ಸೋಕ್ ಮಾಡ್ಕೋಬೋದು, ಅಥವಾ ಒಂದು 3 to 4 hours ನೆನೆ ಇಟ್ಕೊಂಡ್ರೂ ಸಾಕಾಗುತ್ತೆ. ನಾನಿಲ್ಲಿ ಒಂದು 8ರಿಂದ 10 ಬಾದಾಮಿ ಹಾಗೆಯೇ ಗೋಡಂಬಿನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಓವರ್ ನೈಟ್ ಸೋಕ್ ಮಾಡಿದ್ದೀನಿ, ಯಾಕಂದರೆ ಇದು ಸಾಫ್ಟ್ ಆಗಿರೋದ್ರಿಂದ ಬ್ಲೆಂಡರಲ್ಲಿ ನೀಟಾಗಿ ಬ್ಲೆಂಡ್ ಆಗುತ್ತೆ. ಇದ್ರ ಜೊತೆ ಬಾದಾಮಿ ಸಿಪ್ಪೆನ ತೆಗೆದು ನಾನು ಬಳಸ್ತಾ ಇದ್ದೀನಿ. ನಿಮಗೇನಾದರೂ ಈ ಮ್ಯಾಂಗೋ ಕುಲ್ಫಿ ನಟ್ಟಿಯಾಗಬೇಕು, ಬಾಯಿಗೆ ಸಿಗಬೇಕು ಅನ್ನೋದಾದರೆ ನೀವು ಇದನ್ನು ಓಟ್ಸ್ ಜೊತೆ ಕೂಡ ನೆನೆ ಇಟ್ಕೋಬೋದು. ನನಗಿಲ್ಲಿ ಮೆತ್ತಗೆ ಬೇಕಾಗಿರೋದ್ರಿಂದ ನಾನು ಓವರ್ ನೈಟ್ ಸೋಕ್ನ ಯೂಸ್ ಮಾಡ್ತಾ ಇದ್ದೀನಿ. ಓಟ್ಸ್ ಎಲ್ಲ ಸೋಕಾಗೋ ಅಷ್ಟರಲ್ಲಿ ನಾನೊಂದು ಬ್ಲೆಂಡರ್ಗೆ 1/2 ಕಪ್ ಆಗೋಷ್ಟು ಮ್ಯಾಂಗೋ ಪಲ್ಪ್ನ ಯೂಸ್ ಮಾಡ್ತಾ ಇದ್ದೀನಿ. ಬೇರೆ ಮ್ಯಾಂಗೋಯಿಂದ ಬೇಕಾದರೂ ನೀವು ಪಲ್ಪ್ನ ತೆಗೆದು ಇದಕ್ಕೆ ಆ್ಯಡ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಆ ಸೀಡ್ನ ತಗೊಂಡಿದ್ದೆ ಅಲ್ಲ, ಸೊ ಅದರಿಂದನೇ ನಾನು ಪಲ್ಪ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ 2 ಮಾವಿನ ಹಣ್ಣಿಂದ ನಾವೇನು ಬೀಜನ ತಗೊಂಡಿದ್ವಿ ಅದರಿಂದನೇ ನಾನು ಪಲ್ಪ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋತಾ ಇದ್ದೀನಿ. ಇದು ನನಗೊಂದು 1/2 ಕಪ್ ಆಗೋಷ್ಟು ಪಲ್ಪ್ ಆಗಿತ್ತು. ಈಗ ನಾನು ಒಂದು ಬ್ಲೆಂಡರ್ಗೆ ನಾವು ತೆಗೆದಿಟ್ಕೊಂಡಿದ್ದಂಥ ಮ್ಯಾಂಗೋ ಪಲ್ಪ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಸುಮಾರಾಗಿ ಒಂದು 1/2 ಕಪ್ ಆಗೋಷ್ಟು ಪಲ್ಪ್ ಆಗಿತ್ತು. ಹಾಗೆ ಇದ್ರ ಜೊತೆ ನಾವು ಓವರ್ ನೈಟ್ ಸೋಕ್ ಮಾಡಿ ಇಟ್ಕೊಂಡಿದ್ದಂಥ ಆಲ್ಮಂಡ್ಸ್ ಹಾಗೆಯೇ ಕ್ಯಾಶ್ಯೂನ ಕೂಡ ನಾನು ಇದಕ್ಕೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನೀರು ಜೊತೆ ಆದರೂ ಬ್ಲೆಂಡ್ ಮಾಡ್ಬೋದು, ಬಟ್ ನಾನಿಲ್ಲಿ ಹಾಲು ಹಾಗೆ ಸ್ವಲ್ಪ ಕೆನೆನ ಯೂಸ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನೋಡಿದ್ರಲ್ಲ, ಈ ರೀತಿಯಾಗಿ ಒಂದು ಥಿಕ್ ಪೇಸ್ಟ್ ನಮಗೆ ರೆಡಿಯಾಗಿದೆ. ಸೊ ಇದೊಂಥರ ಮ್ಯಾಂಗೋ ಕುಲ್ಫಿಗೆ ಬೇಸ್ ಅಂತಲೇ ಹೇಳ್ಬೋದು. ಇದ್ರ ಜೊತೆನೇ ನಾನೀಗ ನಾವು ಓಟ್ಸ್ ಹಾಗೆಯೇ ಮಖಾನ ಎಲ್ಲ ಸೋಕ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮ್ಯಾಂಗೋ ಬದಲು ಬೇರೆ ಫ್ರೂಟ್ಸ್ನ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಇದರ ಬೇರೆ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಬೇರೆ ಬೇರೆ ಫ್ಲೇವರ್ಡ್ ಕುಲ್ಫೀಸ್ನ ನೀವು ಟ್ರೈ ಮಾಡ್ಕೋಬೋದು. ಹಾಗೆಯೇ ಈ ಥರ ಫ್ರೂಟ್ಸ್ ಏನು ಹಾಕ್ದಿರಾನೆ ಬರೀ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ಕೊಂಡು ಕೂಡ ಡ್ರೈ ಫ್ರೂಟ್ ಕುಲ್ಫಿನ ಮಾಡ್ಕೋಬೋದು. ಕೂಡ ಬ್ಲೆಂಡ್ ಮಾಡ್ಕೊಂಡು ಬರೋಣ. ನಮ್ಮ ಕುಲ್ಫಿ ಪೇಸ್ಟ್ ರೆಡಿಯಾಗಿದೆ.
ಇವಾಗ ಇದ್ರದ್ದು ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಂಬಿಡಿ. ಇನ್ನೇನಾದರೂ ನಿಮಗೆ ಸ್ವೀಟ್ ಕಮ್ಮಿ ಆಗಿದೆ ಅಂತೆಲ್ಲ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಇವಾಗ ಆ್ಯಡ್ ಮಾಡ್ಕೋಬೋದು. ಈ ಕುಲ್ಫಿ ಆ್ಯಕ್ಚುಲಿ ನನಗೆ ಕರೆಕ್ಟ್ ಆಗಿದೆ, ತುಂಬ ಏನು ಸ್ವೀಟ್ ಆಗಿಲ್ಲ, ಬಟ್ ಸ್ಟಿಲ್ ನನಗೆ ಸಾಕು. ಸೊ ನಿಮ್ಗೇನಾದರೂ ಜಾಸ್ತಿ ಸ್ವೀಟ್ ಬೇಕಂತಿದ್ರೆ ನೀವು ಇನ್ನೊಂದು ಸ್ವಲ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇದನ್ನು ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ಮೇಲೆ ಒಂದು ಸ್ವಲ್ಪ ಹನಿ ಹಾಗೆ ಡೇಟ್ಸ್ನ ಆ್ಯಡ್ ಮಾಡ್ಕೋತೀನಿ. ಸೊ ಇವಾಗ ಒಂದು ಮ್ಯಾಂಗೋ ಒಳಗಡೆ ಇದನ್ನು ಹಾಕೋಣ. ಓಕೆನಾ, ಈ ರೀತಿ ಫಸ್ಟ್ ಇದನ್ನು ಇಟ್ಕೊಂಡು ಈ ಥರ ಮ್ಯಾಂಗೋ ಒಳಗಡೆ ಇದನ್ನು ಹಾಕೋತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಡಾರ್ಕ್ ಮಾಡಿಕೊಂಡು ಫುಲ್ ಒಳಗಡೆ ಮಾಡ್ಕೋತಾ ಇದ್ದೀನಿ. ಇದ್ರ ಮೇಲೆ ನೀವು ಡೇಟ್ ಸಿರಪ್ ಅಥವಾ ಹನಿ ಯಾವುದನ್ನಾದ್ರೂ ಬಳಸ್ಬೋದು. ನಾನಿಲ್ಲಿ ಹನಿನೇ ಬಳಸ್ತಾ ಇದ್ದೀನಿ. ಆಲ್ರೆಡಿ ನಾನು ಡೇಟ್ಸ್ನ ಅದ್ರಲ್ಲಿ ಆ್ಯಡ್ ಮಾಡಿರೋದ್ರಿಂದ ನಾನು ಇವಾಗ ಹನಿನ ಬಳಸ್ತಾ ಇದ್ದೀನಿ. ಇವಾಗ ಮೇಲೆ ಒಂದು ಸ್ವಲ್ಪ ಹನಿನ ಈ ರೀತಿಯಾಗಿ ಹಾಕೋತಾ ಇದ್ದೀನಿ. ಇದ್ರ ಮೇಲೆ ಆಪ್ಷನಲ್ ಆಗಿ ನೀವು ಬೇರೆ ಏನಾದರೂ ಬೇರೆ ನಟ್ಸ್ ಅಥವಾ ಆಲ್ಮಂಡ್ಸ್ ಅಥವಾ ಬೇರೆ ಏನಾದರೂ ಸೀಡ್ಸ್ನ ಕೂಡ ಸ್ಪ್ರಿಂಕಲ್ ಮಾಡ್ಕೋಬೋದು. ಬಟ್ ನಾನು ಆಲ್ರೆಡಿ ಕ್ಯಾಶು ಹಾಗೆ ಆಲ್ಮಂಡ್ಸ್ನ ಪೇಸ್ಟಲ್ಲಿ ಹಾಕಿರೋದ್ರಿಂದ ನಾನು ಮತ್ತೆ ಅಡಿಷ್ನಲ್ ಆಗಿ ಬೇರೆ ಏನೂ ಆ್ಯಡ್ ಮಾಡ್ಕೋತಾ ಇಲ್ಲ. ಓಕೆನಾ, ನೋಡಿದ್ರಲ್ಲ ಈ ರೀತಿಯಾಗಿ ತುಂಬಾ ಸಿಂಪಲ್ ಆಗಿ ನಾವು ಮ್ಯಾಂಗೋ ಕುಲ್ಫಿನ ಮಾಡ್ಕೊಂಡಿದ್ದೀವಿ. ನಾನು ಜಸ್ಟ್ ವಿಡಿಯೋ ಮಾಡ್ತಿದ್ರಿಂದ ಒಂದು ಹಾಫ್ ಆನ್ ಅವರ್ ತಗೋತಾ ಇದೆ. ಬಟ್ ನೀವೇನಾದರೂ ನಾರ್ಮಲ್ ಆಗಿ ಮಾಡೋದಾದ್ರೆ ಒಂದು 10 to 15 minutes ಸಾಕಾಗುತ್ತೆ. ಅದು ನೆನೆಯಕ್ಕೆ ಮಾತ್ರ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಬಟ್ ಕುಕಿಂಗ್ ಟೈಮ್ ತುಂಬಾನೇ ಕಮ್ಮಿ. ಸೊ ಇದನ್ನ ಇವಾಗ ಒಂದು 4 to 5 hours ಫ್ರೀಸ್ ಮಾಡ್ಕೊಂಬರೋಣ. ಇದನ್ನ ನಾನು 5 to 6 hours ಫ್ರೀಸ್ ಮಾಡ್ಕೊಂಡಿದ್ದೀನಿ. ತುಂಬಾ ಫ್ಯಾನ್ಸಿಯಾಗಿ ಸಖತ್ತಾಗಿ ಕಾಣಿಸ್ತಾ ಇದೆ. ಐ ಕಾಂಟ್ ರೆಸಿಸ್ಟ್ ಎನಿಮೋರ್. ಫಸ್ಟ್ ಟೇಸ್ಟ್ ಮಾಡಿ ಆಮೇಲೆ ಕಂಟಿನ್ಯೂ ಮಾಡೋಣ. ಸೀರಿಯಸ್ಲಿ ಹೊರಗಡೆ ಸಿಗೋ ಅಂಥ ಮ್ಯಾಂಗೋ ಕುಲ್ಫಿನ ನೀವು ಯಾವತ್ತೂ ಡಿಸೈರ್ ಮಾಡಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್ ಇದು ಕಂಪ್ಲೀಟ್ಲಿ ಹೆಲ್ತಿ. ಶುಗರ್ ಇರುತ್ತೆ ಅಂತ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಕೂಡ ಇರೋದಿಲ್ಲ. ವರ್ಷಕ್ಕೆ ಒಂದು ಸೀಸನಲ್ಲಿ ಸಿಗೋ ಮಾವಿನ ಹಣ್ಣಿಗೆ ನಾವು ಒಂದು ಎಂಟೈರ್ ಇಯರ್ ವೆಯ್ಟ್ ಮಾಡ್ತೀವಿ. ಸೊ ಅದೇ ರೆಸಿಪೀಸ್ನ ಟ್ರೈ ಮಾಡಿ ಬೋರ್ ಆಗಿದ್ದರೆ ಈ ಥರ ಹೆಲ್ದಿಯಾಗಿ ಹೊಸ ರೆಸಿಪೀಸ್ನ ಟ್ರೈ ಮಾಡಿ. ಮ್ಯಾಂಗೋ ಅಂದರೆ ಎಲ್ರಿಗೂ ಇಷ್ಟ. ಕೆಲವರು ಶುಗರ್ ಹಾಗೆಯೇ ಕೆಲವೊಂದು ಪದಾರ್ಥಗಳನ್ನು ಬಳಸೋ ಹಾಗಿರಲ್ಲ, ಅಂಥವ್ರಿಗೆ ಕೂಡ ಈ ರೆಸಿಪಿ ಮಾಡಿಕೊಟ್ರೆ ಅವರು ಕೂಡ ಎಂಜಾಯ್ ಮಾಡ್ತಾರೆ. ಈ ಮ್ಯಾಂಗೋ ಸೀಸನಲ್ಲಿ ಈ ರೀತಿಯಾಗಿ ಡಿಫ್ರೆಂಟ್ ಆಗಿರುವಂಥ ಮ್ಯಾಂಗೋ ರೆಸಿಪೀಸ್ನ ಖಂಡಿತ ಟ್ರೈ ಮಾಡಿ. ಹಾಗೆ ಅದನ್ನು ಹೆಲ್ದಿಯಾಗಿ ಮಾಡ್ಕೊಳ್ಳೋದಕ್ಕೆ ಕೂಡ ಟ್ರೈ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಸಿ ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್.